किलाज्ञान मतध्वान्तदिवाकरः जयत्यमितसज्ञानसुखशक्तिपयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मधुराय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। लक्ष्मीपदे पदाम्बोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ಶ್ರೀಗುರುಭ್ಯೋ ನಮಃ. ನಿನ್ನೆ ನೋಡಿದಂತೆ ತರಿದಂ ಅಸತ್ ಹಾಗೆ ಅಂತ ಅಂದ್ರೆ ಹಿಂದೆ ಹೇಳಿದ ವ್ಯಾಪ್ತಿಯ ವಿಭಾಗ ಕೇವಲಾನ್ವಯಿ, ಕೇವಲ ವ್ಯತಿರೇಕಿ, ಅನ್ವಯ ವ್ಯತಿರೇಕಿ ಅಂತ ಏನು ಹೇಳಿದರು ಅದು ಅದರಲ್ಲಿ ವ್ಯತಿರೇಕ ವ್ಯಾಪ್ತಿ ಅದು ಸರಿಯಲ್ಲ ಅಂತ ಮೊದಲು ಹೇಳ್ತಾ ಇದ್ದಾರೆ. ಯಾಕೆ ವ್ಯತಿರೇಕ ವ್ಯಾಪ್ತೇ ಪ್ರಕೃತ ಸಾಧ್ಯ ಸಿದ್ಧೌ ಅನುಪಯೋಗಾತ್ ಅಂದ್ರೆ ವ್ಯಾಪ್ತಿ ಯಾಕೆ ಬೇಕು ನಮಗೆ ಹಾಗೆ ಅಂತ ಯೋಚನೆ ಮಾಡಿದರೆ ನಮಗೆ ಸಾಧ್ಯ ಸಿದ್ಧವಾಗಬೇಕು ಹಾಗೆ ಅಂತ. ಸಾಧ್ಯ ಸಿದ್ಧವಾಗಬೇಕು, ಪಕ್ಷದಲ್ಲಿ ಸಾಧ್ಯ ಇದೆಯೋ ಇಲ್ಲವೋ ಅಂತ ನಮಗೆ ಸಂಶಯ ಇದೆ. ಪರ್ವತದಲ್ಲಿ ಬೆಂಕಿ ಇದೆಯೋ ಇಲ್ಲವೋ ಅಂತ ನಮಗೆ ಸಂಶಯ ಇದೆ. ಆ ಸಂಶಯವನ್ನ ನಿವಾರಣೆ ಮಾಡುವುದಕ್ಕಾಗಿ ನಮಗೆ ಅನುಮಾನ ಬೇಕು. ಇಲ್ಲಿ ಅಗ್ನಿಂಬಾದು ಸಾಧ್ಯ, ಪರ್ವತದಲ್ಲಿ ಪರ್ವತ ಪಕ್ಷದಲ್ಲಿ ಸಾಧ್ಯ ಇದೆಯೋ ಇಲ್ಲವೋ ಅಂತ ನಮಗೆ ಡೌಟ್ ಇದೆ. ಅದನ್ನು ನಿವಾರಣೆ ಮಾಡುವುದಕ್ಕಾಗಿ ನಾವು ಅನುಮಾನವನ್ನು ಬಳಸ್ತೀವಿ. ಅದಕ್ಕೆ ವ್ಯಾಪ್ತಿ ಬೇಕು. ನೋಡಿ, ಧೂಮ ಕಾಣಿಸ್ತಾ ಇದೆ, ಎತ್ರ ಧೂಮಃ ತತ್ರ ವನ್ನಿಹಿ ಅಂತ ವ್ಯಾಪ್ತಿಯ ಸ್ಮರಣೆ ನಮಗೆ ಬಂದು ಅಂಥ ವ್ಯಾಪ್ತಿಯಿಂದ ಕೂಡಿದ ಪರ್ವತ ಇದಾಗಿದೆ ಅಂತ. ವ್ಯಾಪ್ತಿ ಅಂದ್ರೆ ಧೂಮ ಕಾಣಿಸ್ತಾ ಇದೆ, ಅದರಿಂದ ಪರ್ವತವೂ ಇರಬೇಕು, ಅಗ್ನಿಯೂ ಇರಬೇಕು. ಅಂತ ಅಗ್ನಿಯಿಂದ ಕೂಡಿದ್ದಾಗಿ ಈ ಪರ್ವತ ಇದೆ ಹಾಗೆ ಅಂತ ನಮಗೆ ಜ್ಞಾನ ಬರೋದು. ಸೊ ಅದರಿಂದ ಈ ಸಾಧ್ಯದ ತೀರ್ಮಾನ ನಿಶ್ಚಯ ಮಾಡದೆ ಹೋದರೆ ಅನುಮಿತಿ, ಆ ಅನುಮಾನ ಬಾದು ಅಪ್ರಯೋಜಕ, ಅದು ಅನುಪಯೋಗ ಅಂತ ಕರೀತಾರೆ. ಅದನ್ನು ಅಪ್ರಯೋಜಕ, ಉಪಯೋಗ ಇಲ್ಲ. ಸಾಧ್ಯವನ್ನು ಸಿದ್ಧಿ ಮಾಡೋದಕ್ಕೆ ವ್ಯತಿರೇಕ ವ್ಯಾಪ್ತಿ. ವ್ಯತಿರೇಕ ವ್ಯಾಪ್ತಿ ಅಂದರೆ ಏನು? ಎತ್ರ ಹೇತ್ವಭಾವ ತತ್ರ ಸಾಧ್ಯಾಭಾವ ಅಂತ. ಎಲ್ಲಿ ಧೂಮ ಇಲ್ಲವೋ ಅಲ್ಲಿ ವನ್ಯೂ ಇಲ್ಲ ಹಾಗೆ ಅಂತ. ಈ ರೀತಿಯಾಗಿ ನಾವು ಹೇಳುವುದಾದರೆ ನಹಿ ಭಾವೇನ ಭಾವ ಸಾಧನೆ ಅಭಾವಸ್ಯ ಅಭಾವೇನ ವ್ಯಾಪ್ತಿ ಉಪಯುಜ್ಯತೆ. ಹೇಗೆ ಒಂದು ಭಾವ ಪದಾರ್ಥ, ಭಾವ ಅಂದ್ರೆ ಇಲ್ಲಿ ಇರೋದು ಅಂತ ಅರ್ಥ. ಇರುವ ಒಂದು ಪದಾರ್ಥದಿಂದ ಇರುವ ಒಂದು ಪದಾರ್ಥವನ್ನೇ ನಾವು ಸಾಧನೆ ಮಾಡಬಹುದೇ ಹೊರತು ಇಲ್ಲದೇ ಇರುವ ಒಂದು ಪದಾರ್ಥದಿಂದ ಇಲ್ಲದೇ ಇರುವ ಒಂದು ವಸ್ತುವನ್ನ ನಾವು ತೀರ್ಮಾನ ಮಾಡ್ಲಿಕ್ಕೆ ಬರೋದಿಲ್ಲ, ಅದು ಉಪಯುಕ್ತ ಆಗೋದಿಲ್ಲ ಹಾಗೆ ಅಂತ. ಯಾಕೆ ಹಾಗೆಂದ್ರೆ ವ್ಯಾಪ್ತಿ ಪಕ್ಷಧರ್ಮತೆಯೋ ವೈಯಧಿಕರ್ಣ್ಯಂ ಚೈವಂ ಸತಿ ಸ್ಯಾತ್ ಹಾಗೆಂತ. ಯಾಕೆ ಹೇಳಿಕ್ ಬರೋದಿಲ್ಲ ಹಾಗೆಂತ ಹೇಳಿದರೆ ಯಾಕಂದ್ರೆ ಕೇವಲ ವ್ಯತಿರೇಕಿ ವ್ಯಾಪ್ತಿ ಏನಿದೆ ಅದರಲ್ಲಿ ಪಕ್ಷಧರ್ಮ ಬೇರೆ ಬೇರೆಯಾಗಿ ಇರ್ತದೆ. ಒಂದೊಂದು ಪಕ್ಷಕ್ಕೂ ಒಂದೊಂದು ಧರ್ಮ ಇರ್ತದೆ. ಬೇರೆ ಬೇರೆಯಾದ ಪಕ್ಷಧರ್ಮ, ಅದರಿಂದ ವ್ಯಧಿಕರಣ ಬಂತು. ವ್ಯಧಿಕರಣ ಅಂದ್ರೆ ನೋಡಿ, ಧೂಮ ಅಗ್ನಿ ಎಲ್ಲ ಅದಕ್ಕೆ ಆಶ್ರಯ. ಅಧಿಕರಣ ಅಂದ್ರೆ ಆಶ್ರಯ, ಅದು ಒಂದೇ ಆಗಿರ್ಬೇಕು. ಪರ್ವತ ಎಲ್ಲೋ ಇದೆ, ಧೂಮ ಎಲ್ಲೋ ಇದೆ, ಅಗ್ನಿ ಎಲ್ಲೋ ಇದೆ ಹಾಗೆಂತ ಹೇಳಿದ್ರೆ ಅದು ಒಂದೇ ಅಧಿಕರಣ ಅಲ್ಲ, ಅದನ್ನು ವ್ಯಧಿಕರಣ ಅಂತ ಕರೀತಾರೆ. ಅದರಿಂದ ಒಂದು ಭಾವ ಪದಾರ್ಥದಿಂದ ಮತ್ತೊಂದು ಭಾವ ಪದಾರ್ಥದ ವ್ಯಾಪ್ತಿಯನ್ನು ಒಂದು ಅಭಾವದಿಂದ
ಒಂದು ಅಭಾವ ಪದಾರ್ಥದ ವ್ಯಾಪ್ತಿಯನ್ನು ಹಾಗೂ ಹೇತುವಿನ ಪಕ್ಷಧರ್ಮಗಳು, ಇದೆಲ್ಲ ಒಂದೇ ಅಧಿಕರಣದಲ್ಲಿ ವ್ಯಧಿಕರಣವಾಗಿದೆ. ಅದರಿಂದ ವ್ಯಾಪ್ತಿಯನ್ನು ನಿಶ್ಚಯ ಮಾಡಲಿಕ್ಕೆ ಬರೋದಿಲ್ಲ, ಅದರಿಂದ ಸಾಧ್ಯವನ್ನು ಕೂಡ ನಾವು ಸಿದ್ಧ ಆಗೋದಿಲ್ಲ ಹಾಗೆಂತ. ಅಂದ್ರೆ ಪಕ್ಷವಾದ ಈ ಪರ್ವತದಲ್ಲಿ ಸಾಧ್ಯವಾದ ಅಗ್ನಿಯನ್ನ ಸಾಧನೆ ಮಾಡಲು ವ್ಯತಿರೇಕ ವ್ಯಾಪ್ತಿ ಅದು ಉಪಯೋಗಕ್ಕೆ ಬರೋದಿಲ್ಲ ಹಾಗೆ ಅಂತ ಒಟ್ಟು ತೀರ್ಮಾನ ಇದೆ. ಹಂಗಿರುವಾಗ ಕಥಂ ತರ್ಹಿ ಕೇವಲ ವ್ಯತಿರೇಕಿನಃ ಸಂವ್ಯವಹಾರ, ಕೆಲವು ಅನುಮಾನಗಳನ್ನ ಕೇವಲ ವ್ಯತಿರೇಕಿ ಅಂತ ನಾವು ವ್ಯವಹಾರ ಮಾಡ್ತಾ ಇದ್ದೀವಿ ಅಲ್ಲ, ಹಾಗೆಂದ್ರೆ ಅದನ್ನ ಹೆಂಗ್ ಕೂಡ್ಸೋದು ಹಾಗೆ ಅಂತ ವಿಚಾರ. ತತ್ರಾಪಿ ಯಹ ಸರ್ವಕರ್ತ ಸಹ ಸರ್ವಜ್ಞ ಇತ್ಯೇವ ವ್ಯಾಪ್ತಿ. ಆ ಒಂದು ಕೇವಲ ವ್ಯತಿರೇಕಿ ಅಂತ ನಾವು ಏನು ಉದಾಹರಣೆ ಕೊಡ್ತೀವಿ ಹಿಂದೆ ನಾವು ನೋಡಿದ್ದು, ಹಾಗೆಂದ್ರೆ ಯಹ ಸರ್ವಜ್ಞ ನ ಭವತಿ ಸಹ ಸರ್ವಕರ್ತ ನ ಭವತಿ. ಯಾರು ಸರ್ವಜ್ಞನಾಗಿರಲ್ಲವೋ ಅವನು ಸರ್ವಕರ್ತ ಆಗಿರೋದಿಲ್ಲ. ನೋಡಿ ವ್ಯಧಿಕರಣ ಎಷ್ಟು ಸ್ಪಷ್ಟ ಇದೆ ನೋಡಿ. ಸರ್ವಜ್ಞ ಇರೋದು ಯಾರಲ್ಲೋ, ಸರ್ವಕರ್ತ ಇರೋದು ಯಾರಲ್ಲೋ ಹಾಗೆಂತ. ಸರ್ವಜ್ಞ ಇಲ್ಲದೆ ಇರೋದು ಬೇರೆ ಕಡೆ, ಸರ್ವಕರ್ತ ಇಲ್ಲದೆ ಇರೋದು ಬೇರೆ ಕಡೆ. ಯಥಾ ದೇವದತ್ತ ಹಾಗೆ ಅಂತ ಈ ರೀತಿಯಾದ ಈ ವ್ಯವಹಾರ ಮಾಡ್ತೀವಲ್ವಾ, ಮಾಡ್ತೀವಿ ತಾನೆ. ಆ ವ್ಯವಹಾರ ಹೆಂಗ್ ಕೊಡುತ್ತದೆ ಮತ್ತೆ ಹಾಗೆಂದರೆ ಅದಕ್ಕೆ ಸಮಾಧಾನ ಇಷ್ಟೇ. ಯಹ ಸರ್ವಕರ್ತ ಸಹ ಸರ್ವಜ್ಞ, ಅದೇ ವ್ಯಾಪ್ತಿ ಅಲ್ಲೂ ಕೂಡ. ಅಂದರೆ ಒಂದು ಭಾವ, ಯಾರು ಸರ್ವಕರ್ತೃವಾಗಿದ್ದಾನೋ ಅವನು ಸರ್ವಜ್ಞನಾಗಿದ್ದಾನೆ ಹಾಗೆ ಅಂತ. ಆದರೆ ಯಾರು ಸರ್ವಕರ್ತ ಸರ್ವಜ್ಞ, ಭಗವಂತ ಬಿಟ್ಟು ಯಾರು ಇರೋದಿಲ್ಲ. ಸರ್ವಜ್ಞನೂ ಯಾರು ಇಲ್ಲ, ಸರ್ವಕರ್ತರೂ ಯಾರು ಇಲ್ಲ ಪರಮಾತ್ಮನನ್ನು ಬಿಟ್ಟು. ಅದರಿಂದ ಏನಾಯ್ತು ಹಾಗೆಂದ್ರೆ ವ್ಯಾಪ್ತಿ ನಿಶ್ಚಯ ಆಗಲಿಕ್ಕೆ ಒಂದು ದೃಷ್ಟಾಂತ ಕೊಡಬೇಕು. ಯಹ ಸರ್ವಕರ್ತ ಯಹ ಸಹ ಸರ್ವಜ್ಞ ಅಂತ ಯಾರನ್ನ ತೋರಿಸ್ಲಿಕ್ಕೆ ಬರುತ್ತದೆ? ಯಾರೂ ಇಲ್ಲ, ದೇವರು ಬಿಟ್ಟು ಇನ್ಯಾರೂ ಇಲ್ಲ ಆ ಥರ. ಅದರಿಂದ ದೃಷ್ಟಾಂತ ಇಲ್ಲವಾದ್ದರಿಂದ ಆ ರೀತಿಯಾಗಿ ಹೇಳಿಕ್ ಬರೋದಿಲ್ಲ. ಅದರಿಂದ ಏನ್ ಮಾಡಿದ್ರು, ಅದನ್ನ ಸಾಧನೆ ಮಾಡಲು, ಈ ವಿಷಯವನ್ನ ಸಾಧನೆ ಮಾಡಲು, ಈ ವ್ಯಾಪ್ತಿಯನ್ನ ಇಟ್ಟುಕೊಂಡು ಸಾಧನೆ ಮಾಡಲು ವ್ಯತಿರೇಕ ವ್ಯಾಪ್ತಿಯನ್ನು ಹೇಳಿದ್ರು. ಅದಕ್ಕಾಗಿ ಇದರ ವ್ಯವಹಾರ ಮಾಡೋದಷ್ಟೆ ಹೊರತು ಅದರಿಂದ ನಿಶ್ಚಯವಾಗಿಯೂ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಬರೋದಿಲ್ಲ ಹಾಗೆ. ಆ ವ್ಯತಿರೇಕ ವ್ಯಾಪ್ತಿಯು ಕೂಡ ಒಂದು ಅನುಮಾನದಿಂದಲೇ ಅದು ಅನ್ವಯವನ್ನ ಮಾಡಬೇಕು ಹೇಗೆ ಅಂತ ಹೇಳ್ತಾರೆ. ಯಾವುದಾದ ಅನುಮಾನ ಯಾವುದು ಹಾಗೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ. ಕಿಂತು ವ್ಯಾಪ್ತಿಗ್ರಹಣ ಸ್ಥಾನಸ್ಯೈವ ಗ್ರಹಣ ಸ್ಥಾನಸ್ಯೈವ ವಿಪ್ರತಿಪತ್ತಿ ವಿಷಯತ್ವೇನ ಸಾ ದರ್ಶಯಿತುಂ ಅಶಕ್ಯಾಭೂತ್. ಸರ್ವಕರ್ತ ಸಹ ಸರ್ವಜ್ಞ ಅಂತ ವ್ಯಾಪ್ತಿ, ಆ ವ್ಯಾಪ್ತಿ ಗ್ರಹಣ ಮಾಡಬೇಕಂದ್ರೆ ವ್ಯಾಪ್ತಿ ಗ್ರಹಣ ಸ್ಥಾನ ಒಂದು ಬೇಕು. ಯಾವ ಸ್ಥಾನದಲ್ಲಿ ಇದೆ ಈ ವ್ಯಾಪ್ತಿ ಹಾಗೆಂತ ಕೇಳಿದರೆ ಪರಮಾತ್ಮನನ್ನು ಬಿಟ್ಟು ಯಾರಲ್ಲೂ ಇಲ್ಲ ಅದು. ಅದರಿಂದ ವಿಪ್ರತಿಪತ್ತಿ ವಿಷಯತ್ವೇನ, ಇದರಿಂದ ಸರಿಯಾದ ಜ್ಞಾನ ಹುಟ್ಟೋದೂ ಇಲ್ಲ ಈ ತರ ವ್ಯಾಪ್ತಿ ಹೇಳಿದ್ರೆ. ಯಹ ಸರ್ವಕರ್ತ ಸಹ ಸರ್ವಜ್ಞ ಅಂತ ಹೇಳಿದ್ರೆ ವ್ಯಾಪ್ತಿ ಹುಟ್ಟೋದಿಲ್ಲ. ಯಾಕೆ? ದೃಷ್ಟಾಂತ ಯಾರು ಇಲ್ಲ, ಅದರಿಂದ ಜ್ಞಾನ ಹುಟ್ಟೋದಿಲ್ಲ, ಅನುಮಿತಿ ಹುಟ್ಟೋದಿಲ್ಲ. ಸಾ ಅದರಿಂದ ದರ್ಶಯಿತು ಅಶಕ್ಯ ಆಭೂತ್. ಅದರಿಂದ ಈ ವ್ಯಾಪ್ತಿಯಿಂದ ವಿಚಾರವನ್ನು ತಿಳಿಸಲು ಕಷ್ಟವಾಗ್ತಿತ್ತು. ತತಃ ಅನುಮಾನೇನ ತಾಂ ಸಾಧಯಿತು ವ್ಯತಿರೇಕ ವ್ಯಾಪ್ತಿ ಉಪಯುಜ್ಯತೆ. ಅದರಿಂದ ಅನುಮಾನದಿಂದ ಈ ವ್ಯಾಪ್ತಿಯನ್ನ ಸಾಧನೆ ಮಾಡಲು ಒಂದು ಅನುಮಾನವನ್ನ ಮತ್ತೆ ಉಪಯೋಗಿಸ್ಬೇಕು ನಾವು. ಯಹ ಸರ್ವಕರ್ತ ಸಹ ಸರ್ವಜ್ಞ ಅಂತ ವ್ಯಾಪ್ತಿ ಇದೆ, ಈ ವ್ಯಾಪ್ತಿಯನ್ನ ಬಳಸಿ
ಈ ವಿಷಯವನ್ನು ಸಾಧನೆ ಮಾಡಬೇಕು ಅಂದರೆ ನಾವೇನ್ ಮಾಡಬೇಕು? ಮತ್ತೊಂದು ಅನುಮಾನವನ್ನೇ ಬಳಸಬೇಕು. ಅನುಮಾನ ಅಂದ್ರೆ ಗೊತ್ತಲ್ವಾ? 4 ರೂಪ ಇದೆ. ಪಕ್ಷ, ಸಾಧ್ಯ, ಹೇತು, ದೃಷ್ಟಾಂತ, ಹಾಗೆ ಅಂತ. ಅದನ್ನ ಅನುಮಾನ ಪ್ರಯೋಗ ಅಂತ ಕರೀತಾರೆ. ಅನುಮಾನ ಪ್ರಯೋಗ ಮಾಡಿಯೇ ನಾವು ಅದನ್ನ ಸಾಧನೆ ಮಾಡಬೇಕು. ಅದರಿಂದ ವ್ಯತಿರೇಕ ವ್ಯಾಪ್ತಿ ಉಪಯುಜ್ಯತೆ. ಅಂತ ಅನುಮಾನವನ್ನ ಮಾಡಬೇಕಾದ್ರೆ ಮತ್ತೆ ವ್ಯಾಪ್ತಿ ಬೇಕು. ಅದರಿಂದ ವ್ಯತಿರೇಕ ವ್ಯಾಪ್ತಿಯನ್ನ ಉಪಯೋಗಿಸ್ತಾರೆ, ಹಾಗೆ. ಇಷ್ಟು ವಿಚಾರ ಇದು. ಮುಂದಿಂದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ ಶ್ರೀ ಹರೇನ.